ಸುಮ್ಮನೆ ಏನಪ್ಪ ಟೈಮ್ ಆಯ್ತೇನೋ ಅಂತ ಅವರು ಇನ್ನೂ ಅನೇಕ ವಿಚಾರಗಳು ಅವರು ಕೊನೆಗೆ ಕುವೆಂಪು ಅವರಿಗೆ ಯಾವ ರೀತಿ ದಾರ್ಶನಿಕರಾಗಿ ಹೋಗ್ತಾ ಇದ್ರು ಅದನ್ನೆಲ್ಲ ಹೇಳೋರಿದ್ರು ಅಲ್ವಾ ಕೊಡ್ರೆ ಅದನ್ನೆಲ್ಲ ಹೇಳೋರಿದ್ರು. ಏನೇನು ಹೇಳೋರಿಗೆ ನಮ್ಮ ಕುವೆಂಪು ಅವರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗ್ಬಿಡ್ತದೆ ಅಂತ ಹೇಳಿ ಕೊನೆಯಲ್ಲಿ ಏನು ಹೇಳಿದ್ರೆ ಅದೆಲ್ಲ ಹೇಳಿದ್ರು. ಆಮೇಲೆ ಓನನ್ನ ಚೇತನ ಹಾಗೂ ನೀ ಅನಿಕೇತನ ಅಂದ್ರೆ ಏನು, ಎಲ್ಲೂ ನೀನು ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು ಗುರಿಯನ್ನೆಂದು ಮುಟ್ಟದಿರು. ಯಾಕೆ ಹೇಳಿದ್ರು ಅದನ್ನ ಕರಿಗೌಡರು ಹೇಳ್ತಾರೆ ಅಂತ ಅನ್ಕೊಂಡೆ, ಅದು ಯಾಕೆ ಹೇಳಿದ್ದಾರೆ ಗುರಿಯನ್ನೆಂದು ಮುಟ್ಟದಿರು. ಎಲ್ಲರೂ ಏನ್ ಹೇಳ್ತಾರೆ ಹೇಳಿ, ಮಕ್ಕಳಿಗೆ ನೀನೇನ್ ಗುರಿ ಇಟ್ಟಿದ್ದೆ ಅದನ್ನೆಲ್ಲ ಮುಟ್ಲೇಬೇಕು ಅಂತೆಲ್ಲ ಹೇಳ್ತಾರೆ. ಆದ್ರೆ ಅವ್ರು ಹೇಳಿದ್ದು ನೀನು ಅಲ್ಪ ಮಾನವನಾಗಬೇಡ, ನೀನು ಸೀಮಿತಗೊಳ್ಳಬೇಡ, ಮನೆಯನ್ನಿಂದು ಕಟ್ಟದಿಲ್ಲ ಅಂದ್ರೆ ಮನೆ ಕಟ್ಟದೆ ಹಿಂಗೆ ರೋಡಲ್ಲಿರುವಂತೆಲ್ಲ ಹೇಳಿದವರು. ಮನೆಯನ್ನಿಂದು ಕಟ್ಟದ ಲಿಮಿಟ್ ಮಾಡ್ಕೋಬೇಡ, ನೀನು ಊರಾಗ್ಲಿ ಭಾಷೆ ಆಗಲಿ ಕೇರಿ ಆಗಲಿ ಯಾವುದನ್ನು ಲಿಮಿಟ್ ಮಾಡ್ಕೋಬೇಡ, ಯಾವುದು ನೀನು ಸಾಧನೆ ಆಗೋಯ್ತು ನಂದು ಅಂತ ಸಂತೃಪ್ತಿ ಪಡಬೇಡ, ಪ್ರತಿಯೊಂದರಲ್ಲೂ ನೀನು ಮುಂದೆ ಹೋಗ್ತಾ ಇರೋ. ಈ ಸಣ್ಣ ಸಣ್ಣ ವಿಷಯಗಳೆಲ್ಲ ಬಿಟ್ಬಿಡು, ಜಾತಿ ಮತ ಭಾಷೆ ಧರ್ಮ ಇವೆಲ್ಲ ಬಿಟ್ಬಿಟ್ಟು ಮುಂದೆ ನೋಡು ನೀನು ಅಂತ ಅವರು ಕೊನೆಯಲ್ಲಿ ಹೇಳಿದ್ರು ಅಲ್ವಾ ಕೊಡ್ರೆ? ಕರೆಕ್ಟ್ ತಾನೆ? ಅದನ್ನೆಲ್ಲ ಹೇಳೋದಿದ್ರು ನಾವು ಸ್ವಲ್ಪ ಆಸಕ್ತಿ ಆಯ್ತು ಇಲ್ಲಿ. ಈ ರೀತಿ ಕುವೆಂಪು ಅವರು ನಿಜವಾಗ್ಲೂ ಅವರು ವೈಸ್ ಚಾನ್ಸಲರ್ ಆದ್ರು ಅಂತ ಪರಿಸ್ಥಿತಿನಲ್ಲಿ ಅವತ್ತು ವೈಸ್ ಚಾನ್ಸಲರ್ ಆಗೋ ಪರಿಸ್ಥಿತಿನೇ ಇಲ್ಲ. ಅಂಥದ್ರಲ್ಲಿ ಆದರೂ ಮೈಸೂರು ಮಹಾರಾಜರು ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಹೇಳ್ಕೊಡ್ಲಿಲ್ಲ, ಅಲ್ಲಿಗೆ ಬರಲಿಲ್ಲ, ನೀನೇ ಬಾ ಇಲ್ಲಿ ಅಂತ ಹೇಳಿದ್ರು. ಇಷ್ಟೆಲ್ಲ ಅವರ ಇದನ್ನ ಮೆಚ್ಕೊಳ್ಳೋದು ನಾವು, ಅದೆಲ್ಲ ದೊಡ್ಡತನ, ನಾವು ಅದೆಲ್ಲ ಎಲ್ಲ ದೊಡ್ಡತನ, ಅದೆಲ್ಲ ಒಪ್ಕೊಳ್ಳೋದು, ಅದೆಲ್ಲ ಮಾಡಿದಂಥವ್ರು ನಮಗೆ ಹಾಕ್ಕೊಟ್ಟಂಥ ಮಾರ್ಗದರ್ಶನ ಏನಪ್ಪ ಅಂದರೆ ಧೈರ್ಯವಾಗಿ ಮುಂದೆ ಹೋಗು, ಎಲ್ಲ ನಿನಗೆ ಸಾಧನೆ ಆಗ್ತದೆ ಅಂತ. ಯಾಕಂದ್ರೆ ಅವರು ಸಾಧಿಸಿ ತೋರಿಸು ಅಂತ ವಿಶ್ವಮಾನವ ತತ್ವನ ನಮ್ಗೆ ಹೇಳ್ಕೊಟ್ಟಂತ ಅದನ್ನ ಎಲ್ಲರೂ ಏನ್ ಮಾಡ್ತಾವ್ರೆ ಅಂದ್ರೆ ಬೇಕಾದಾಗ ವಿಶ್ವಮಾನವರಾಗ್ಬಿಡ್ತಾರೆ, ಬೇಡದೇ ಇದ್ದಾಗ ಅವ್ರ ಅವಶ್ಯಕತೆ ಇದ್ದಾಗ ಲಿಮಿಟ್ ಅಲ್ಲಿ ಇರ್ತಾರೆ. ಇಲ್ಲದೆ ನಾವು ವಿಶ್ವಮಾನವಪ್ಪ. ವಿಶ್ವಮಾನವ ತತ್ವ ಅಂದ್ರೆ ಹೇಳಿ, ಯಾವುದು ಜಾತಿ ಮತ ಭಾಷೆ ಧರ್ಮ ಏನು ನೋಡದೆ ವಸುದೈವ ಕುಟುಂಬಕಂ ಅಂತ ಇರ್ಬೇಕು. ಏನ್ ಹೇಳಿ, ಎಲ್ಲ ಮನುಷ್ಯರು ಒಂದೇ. ಗೊತ್ತಾಯ್ತನಪ್ಪ? ನೀಗ್ರೋಗಳು, ಅಮೇರಿಕನ್ಸು, ಇಂಡಿಯನ್ಸು, ಪಾರ್ಸಿಗಳು, ಸಿಖ್ರು ಎಲ್ಲ ರಕ್ತನೂ ಯಾವುದು ಒಂದೇ ರಕ್ತ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಭಾಷೆ ಧರ್ಮ ಜಾತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಆದರೆ ವಿಶ್ವ ಮಾನವನಾಗಬೇಕು. ಯಾಕೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದವನು, ಒಬ್ಬ ದೇವರಿದಾನೋ ಇಲ್ವೋ ಅದು ಯಾರು ನೋಡಿಲ್ಲ, ಆದ್ರೂ ಒಂದು ನಂಬಿಕೆ. ಅವನು ನಮ್ಮನ್ನೆಲ್ಲ ಏನ್ ಮಾಡೋನು ಹೇಳಿ, ಒಂದೇ ಒಂದು ಕೆಂಪು ರಕ್ತ ಕೊಟ್ಟವನೇ, ಎರಡೇ ಕಣ್ಣು ಕೊಟ್ಟವನೇ ಅಲ್ವಾ? ಏನ ಪಾರ್ಸಿಗಳಿಗೆ ಹಿಂದೂಗಳಿಗೆ ಏನಾದ್ರು ನಾಲ್ಕು ಕೊಟ್ಟವನ? ಏನಪ್ಪ, ಏನೂ ಇಲ್ಲ, ಎಲ್ಲರೂ ಸಮಾನವಾಗಿ ಕೊಟ್ಟವನೆ. ನಮ್ಮ ಅನುಕೂಲಕ್ಕೆ ತಕ್ಕಂಗಿರುತ್ತವೋ ನಾವು ಬದುಕಬೇಕೆ ಹೊರತು ಯಾರನ್ನು ನೀನು ದ್ವೇಷ ಮಾಡಿ ಬದುಕಬೇಡ ಅಂತ ವಿಶ್ವಮಾನವ ತತ್ವನ ಕೊಟ್ಟಿರೋದು. ಅದನ್ನ ಇಟ್ಕೊಂಡು ನಮ್ಮ ವಿಶ್ವಮಾನವ ಸಂಘದವರು, ನಮ್ಮ ಗೋಪಾಲ ಸ್ವಾಮಿಯವರು, ನಮ್ಮ ನಾರಾಯಣ ಅವರು, ಸತ್ಯನಾಥ ನರಸಿಂಹಮೂರ್ತಿ ಅವರು, ನಮ್ಮ IFS ಶ್ರೀಕಂಠಯ್ಯನವರು, ಹಳೆಯ ಶ್ರೀಕಂಠಯ್ಯನವರು, ಇವನೊಬ್ಬ ಶ್ರೀಕಂಠಯ್ಯನವರು, ಹಳೆಯ ಶ್ರೀಕಂಠಯ್ಯನವರು, ಮನು ಬಳಿಗಾರ್ ಅವರು, ತಿಮ್ಮ ಭಟ್ರು ಎಲ್ಲರೂ ಸೇರಿದ್ರ. ಈ ಸಂದರ್ಭದಲ್ಲಿ ನಾನು ಅಷ್ಟೇ ಹೇಳೋದು, ಜಾಸ್ತಿ ಏನು ಹೇಳಿದೆ ಯಾಕೆಂದ್ರೆ ನಮಗೆ ಇನ್ನು 5 ಕಾರ್ಯಕ್ರಮ ಇದೆ. ನಾವು ಕರಿಗೌಡ ಬೀಚ್ನಲ್ಲಿ ಅವ್ರದ್ದು ಉಪನ್ಯಾಸ ಕೇಳದೆ ಹೋದ್ರೆ ಎದ್ದು ಹೋದ್ರೆ ನಾನು ನೋಡ್ದೇನಪ್ಪ ಇವ್ರ ಕೆಲಸ ಹೊರಟೋಗ್ತಾರೆ. ಇನ್ನು 5 ಕಾರ್ಯಕ್ರಮ ಇದೆ. 5 ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಸ್ವಲ್ಪ, ನಾನು 4:15 ಅಂದ್ರೆ 5 ಗಂಟೆಗೆಲ್ಲ ಬಂದೆ. ಅವ್ರಿಗೆ 4 ಗಂಟೆಗೆ ಬರ್ತಾ ಇದ್ದೆ, 5 ಗಂಟೆಗೆ ಬನ್ನಿ ಅಂದ್ರೆ ಅವಾಗಿಂದ ನಾನು ಇದ್ದೀನಿ. ಗೊತ್ತಾಯ್ತಾ? ನಾನೇನು ಲೇಟ್ ಮಾಡಿದ್ದೆ. ಅವರೆಲ್ಲ ಹೋದ್ರೆ ಏನು ಮಾಡ್ತಾರೆ, ಏನು ಇಷ್ಟೊತ್ತು ಈ ರಾಜಕಾರಣಿಗಳು ಕರೆಯೋದೇ ತಪ್ಪಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ 5 ಗಂಟೆಗೆ ಹೇಳಿದ್ರೆ 7 ಗಂಟೆಗೆ ಹೋಗೋದು. ಬಟ್ ಒಂದೇ ಒಂದು ನಾನು ನೋಡಿದ್ದು,
ನಾನು ಮಂತ್ರಿ ಆಗಿದ್ದಾಗ ನಾನು ಜಯಪ್ರಕಾಶ್ ಗೌಡ್ರು ಹೇಳ್ಬಿಟ್ಟು ಹೋದ್ರು, ಮಂತ್ರಿ ಆಗಿದ್ದಾಗ ಮಂಡ್ಯದಲ್ಲಿ ಏನೇನು ಹೇಳಿದ್ರು ಎಲ್ಲ ಕೆಲಸ ನಾನು ಮಾಡ್ಕೊಟ್ಟಿರ್ತೀನಿ, ಅದು ಒಬ್ಬರು ನಾನು ಮಾಡಿಲ್ಲ ಅಂತ ಹೇಳೋರು ಯಾರಿರ್ತಾರೆ. ಅಂಥ ಸಮಯದಲ್ಲಿ ಒಂದ್ಸತಿ ನೋಡಿದೆ ಈ ಶುಗರ್ ಫ್ಯಾಕ್ಟ್ರಿ ನಿಂತೋಗಿ, ನಾನು ಹೋದಾಗ ಒಂದು ವರ್ಷದಲ್ಲಿ ಹೇಳಿದೆ ಮಾಡ್ತೀನಿ, ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡೋದು ದಿವಸ ಅಂಬರೀಷ್ ಕ್ಷೇತ್ರದ ಮೇಲೆ ಅಂಬರೀಷ್ನ ಸಾಮಾನ್ಯವಾಗಿ ಎಲ್ಲರೂ 2 ಅವರ್ 3 ಅವರ್ ಕಾಯಬೇಕಾಗಿತ್ತು. ಅವ್ರು ನೋಡಿದ್ರೆ ಎಲ್ಲಿದೆ ಕೃಷ್ಣಪ್ಪ ಅಂತ, ಸರ್ ಬರ್ತಾ ಇದ್ದೀನಿ, ನಾನು ಆಗಲೇ ಬಂದು ನಿಂತ್ಬಿಟ್ಟಿದ್ದೀನಲ್ಲ, ಬರಲೇ ಇಲ್ಲ ನೀವು ಅಂತ. ಅವರು ಇಲ್ಲೇ ಬರ್ತಾ ಇದ್ದೀನಿ ಸರ್ ಅಂತ ಮಂತ್ರಿ ಆಗಿ ಗೊತ್ತಾಯ್ತಾ. ಆ ರೀತಿ ಏನು ಮಾಡ್ತಾರೆ ಎಲ್ಲರೂ 2 ಅವರ್ 3 ಅವರ್ ಲೇಟಾಗಿ ಹೋದ್ರೆ ಬೈಕ್ ಅಂತಾರೆ, ಏನಪ್ಪ ಇವ್ರು ಯಾರು ಇಷ್ಟೊತ್ತು ಕಾಯ್ದು, ಇವ್ರು ಮಾತ್ರ ಕೆಲಸನ ನಮಗೇನು ಕೆಲಸ ಇಲ್ಲ ಅಂತ ಬೈಕ್ ಅಂತಾರೆ. ಅದರಿಂದ ಜಾಸ್ತಿ ನಿಮ್ಮದೇನು ಕಾಯಿಸ್ದೆ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ವಮಾನವ ತತ್ವನ ನಮ್ಮ ಕುವೆಂಪು ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ದಯಮಾಡಿ ನಾವೆಲ್ಲ ಪಾಲನೆ ಮಾಡೋಣ. ಸಣ್ಣ ಸಣ್ಣ ವಿಷಯಕ್ಕೆ ನಾವೆಲ್ಲ ಬೇಜಾರು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತು ಮುಗಿಸ್ತೀನಿ.